ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ISRO ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಲ್ಲಿ ಕೆಲಸನ ಯಾವ ರೀತಿ ತಗೊಳ್ಳೋದು ಅಥವಾ ಯಾವ ರೀತಿ ಸೇರ್ಕೊಳ್ಳೋದು ಅದಕ್ಕೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಏನು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಏನೇನಿರುತ್ತೆ ಆ್ಯಂಡ್ ಯಾವ್ಯಾವ ಜಾಬ್ಸ್ ಇದ್ದಾವೆ ಅಲ್ಲಿ, ಅದಕ್ಕೆ ನೀವು ಯಾವ್ಯಾವ ಎಕ್ಸಾಮ್ಸನ್ನು ತೊಗೊಬೇಕು ಆ್ಯಂಡ್ ಯಾವ್ಯಾವ ಕೋರ್ಸಿಂದ ಹೋಗಬಹುದು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ತಲುಪೋಗುತ್ತೆ ಆ್ಯಂಡ್ ಪ್ರತಿಯೊಂದು ವೀಡಿಯೋ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಬಂದುಬಿಟ್ಟು 4 ಮೇಜರ್ ಪೋಸ್ಟ್ ಇರ್ತವೆ ಅದರಲ್ಲಿ. ಒಂದು ಬಂದುಬಿಟ್ಟು ಸ್ಪೇಸ್ ಸೈಂಟಿಸ್ಟ್, ಇನ್ನೊಂದು ಇಂಜಿನಿಯರ್ಸ್, ಇನ್ನೊಂದು ಟೆಕ್ನಿಕಲ್ ಅಸಿಸ್ಟೆಂಟ್, ಇನ್ನೊಂದು ಫೋರ್ತ್ ಬಂದುಬಿಟ್ಟು ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಹೇಳಿ. ಓಕೆ, ಯಾವ ರೀತಿ ಅಂದರೆ ಏನೇನು ಮೀಡಿಯಮ್ಗಳ ಮುಖಾಂತರ ನಾವು ಇಸ್ರೋಗೆ ಸೇರ್ಕೋಬಹುದು ಅಂತಂದರೆ, ಫಸ್ಟ್ ಬಂದುಬಿಟ್ಟು IIST. ಇದು 12th ಆದ ತಕ್ಷಣ ಸೇರ್ಕೋಬೇಕಾಗಿರೋ ಒಂದು ಕೋರ್ಸು. ಓಕೆ, ಇದ್ರ ಕ್ರೈಟೀರಿಯಾಸ್ ಏನು ಅದ್ರ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ICRB. ಓಕೆ, ಇದು ಇಸ್ರೋ ಸೆಂಟ್ರಲೈಸ್ಡ್ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ. ಇಸ್ರೋದಲ್ಲಿ ಯಾವುದೇ ರೀತಿ ರಿಕ್ರೂಟ್ಮೆಂಟ್ ಆದ್ರೂ ಅದು ಇದೇ ಬೋರ್ಡ್ ಮುಖಾಂತರ ಆಗುವಂಥದ್ದು. ಆ್ಯಂಡ್ ಥರ್ಡ್ ಬಂದುಬಿಟ್ಟು ಕ್ಯಾಂಪಸ್ ರಿಕ್ರೂಟ್ಮೆಂಟು. ಇದಕ್ಕೆ ಇದು ಬರೀ IITs ಮತ್ತು NITs ಮುಖಾಂತರ. ಫಸ್ಟ್ ಮನೆಯಿಂದ ನೋಡ್ಕೊಂಬೋಣ ಈ 3 ಸೆಕ್ಟರ್ ಏನೇನು, ಯಾವ್ಯಾವ ಸೆಕ್ಟರ್ಸ್ಗಳಿಗೆ ಇಲ್ಲಿಂದ ಸೆಲೆಕ್ಟ್ ಆಗ್ಬೋದು ಅಂತ ಅಂದ್ಬಿಟ್ಟು. ಫಸ್ಟ್ ಬಂದುಬಿಟ್ಟು IIST, ಆ್ಯಸ್ ಯೂಲ್ ಯು ನೋ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ಈ ಒಂದು ಇನ್ಸ್ಟಿಟ್ಯೂಟ್ಗೆ ಸೇರ್ಕೋಬೇಕು ಅಂತಂದರೆ ನಿಮಗೆ ಒಂದು ಎಕ್ಸಾಮ್ ತೊಗೋಬೇಕಾಗಿರುತ್ತೆ. ಅದು ಒಂದು JEE ಮೇನ್ಸ್ ಆ್ಯಂಡ್ ಅಡ್ವಾನ್ಸ್ಡ್. JEE ಮೇನ್ಸ್ ಕ್ವಾಲಿಫೈ ಆಗಿ ಅಡ್ವಾನ್ಸ್ಡು ತೊಗೊಬೇಕು. ಅದರಲ್ಲಿ ನಿಮ್ಗೆ ಒಳ್ಳೆ ರ್ಯಾಂಕ್ ಬಂತು ಅಂತಂದರೆ ನೀವು IITಗೆ ಹೋಗೋಕೆ ಇಷ್ಟ ಇಲ್ಲ ಅಂತಂದಾಗ ಇಲ್ಲಿಗೆ ಡೈರೆಕ್ಟ್ ಹೋಗ್ಬೋದು. ನಿಮ್ಮ ಡ್ರೀಮ್ ಇಸ್ರೋ ಆಗಿತ್ತು ಅಂತಂದರೆ. ಓಕೆ, ಆ್ಯಂಡ್ ಕಾಂಪಿಟೇಷನ್ ಇರಲ್ಲ ಅಂತ ಅಂದ್ಕೊಂಬೇಡಿ, ತುಂಬ ಕಾಂಪಿಟೇಷನ್ ಇರುತ್ತೆ. ಬಿಕಾಸ್ 10 ಜನ ಈಗ ಏನೋ ಒಂದು ಕೋರ್ಸ್ ತೊಗೋಬೇಕು ಅಂತಂತೀರಿ, 10 ಜನದಲ್ಲಿ 5 ಜನ ಇಸ್ರೋ ಹೋಗಬೇಕು ಅಂತ ಇಷ್ಟಪಡ್ತಾರೆ. ಲಿಟ್ರಲಿ ಅವ್ರಿಗೆ ಮುಂಚೆನೇ ಇಸ್ರೋ ಅಂದರೆ ಏನು, ಇಸ್ರೋ ಬೆಲೆ ಗೊತ್ತಿದ್ದರೆ ಮತ್ತು ಇಸ್ರೋದಲ್ಲಿ ವರ್ಕ್ ಮಾಡಬೇಕಾದ್ರೆ ಅವ್ರಿಗೆ ಸ್ಕೋಪು ಮತ್ತು ಇಸ್ರೋದಲ್ಲಿ ನಿಮ್ಮ ಪರ್ಸ್ಪೆಕ್ಟಿವ್ ಹೆಂಗಿರುತ್ತೆ ಅಂತ ನೀಟೆಲ್ಲ ಗೊತ್ತಿದ್ದರೆ ನೀವು ಇಸ್ರೋಗೆ ಹೋಗಬೇಕು ಅಂತಲೇ ಚೂಸ್ ಮಾಡ್ತೀರಾ. ಓಕೆ, ಆ್ಯಂಡ್ ಎಕ್ಸಾಮ್ಸ್ JEE ಮೇನ್ಸ್ ಆ್ಯಂಡ್ ಅಡ್ವಾನ್ಸ್ಡು. ಆ್ಯಂಡ್ ಸೀಟ್ಸ್ ಇಲ್ಲಿ ಇರುವಂಥದ್ದು 140 ಸೀಟ್ಸ್ ಅಷ್ಟೇ. ಆ್ಯಂಡ್ ಇದರಲ್ಲಿ ಯಾವ ರೀತಿ ಡಿವೈಡ್ ಆಗುತ್ತೆ ಅಂತಂದರೆ, ಫಸ್ಟ್ ಬಂದ್ಬಿಟ್ಟು BTech ಇನ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಇರುತ್ತೆ. ಅದರಲ್ಲಿ 60 ಸೀಟ್ಸ್ ಇರುತ್ತೆ ಆ್ಯಂಡ್ ಇದು 4 ವರ್ಷದ ಕೋರ್ಸು. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು BTech ಇನ್ ಏವಿಯಾನಿಕ್ಸ್ ಇರುತ್ತೆ. ಇದರಲ್ಲಿ ಬರೋ ಇದರಲ್ಲಿ ಇರತಕ್ಕಂಥ ಸೀಟು 60 ಸೀಟು. ಇದು 4 ವರ್ಷದ ಕೋರ್ಸು. ಇನ್ನೊಂದು ಇಂಟಿಗ್ರೇಟೆಡ್ ಕೋರ್ಸ್ ಇರುತ್ತೆ, ಡ್ಯುಯಲ್ ಡಿಗ್ರಿ. BTech ಪ್ಲಸ್ MS ಅಥವಾ MTech ಇರುತ್ತೆ. ಇದರಲ್ಲಿ ಸೀಟ್ಸ್ ಇರತಕ್ಕಂಥದ್ದು 20 ಸೀಟ್ಸು. ಇದರ ಡ್ಯೂರೇಷನ್ 5 ವರ್ಷ ಆಗಿರುತ್ತೆ. ಓಕೆ, ಎಲಿಜಿಬಿಲಿಟಿ ಬಂದುಬಿಟ್ಟು ನೀವು 12th ಅಟ್ಲೀಸ್ಟ್ 7 ಪಾಯಿಂಟ್ ಎಲಿಜಿಬಿಲಿಟಿ ಬಂದುಬಿಟ್ಟು 12th ಈ ಕೋರ್ಸ್ಗಳು ಸೇರ್ಕೊಂಡಾದ್ಮೇಲೆ ನಿಮ್ಮ ಎಲಿಜಿಬಿಲಿಟಿ ಅಲ್ಲಿ ಅಟ್ಲೀಸ್ಟ್ 7.5 CGPA ಮೇಂಟೈನ್ ಮಾಡಿರ್ಬೇಕು ನೀವು. ಆ್ಯಂಡ್ ನಿಮ್ಮ ಓವರಾಲ್ ಅಂದರೆ ಒಟ್ಟು 8 ಸೆಮಿಸ್ಟರ್ ಇರುತ್ತಲ್ವಾ, 7 ಸೆಮಿಸ್ಟರ್ ಗಂಟನೂ ನಿಮಗೆ ಅಥವಾ 6 ಸೆಮಿಸ್ಟರಲ್ಲಿ ನಿಮಗೆ 7 CGPA ಇರಲೇಬೇಕು. ಓಕೆ, ಇದಾದಮೇಲೆ ಇಲ್ಲಿ ಬಂದು ಅವರು ಇಂಟರ್ವ್ಯೂ ಮಾಡ್ತಾರೆ ಆ್ಯಂಡ್ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಮುಖಾಂತರ ನಿಮಗೆ ಇಸ್ರೋದಲ್ಲಿ ಕೆಲಸ ಸಿಗುತ್ತೆ, ಸೈಂಟಿಸ್ಟ್ ಆಗಿ ಅಥವಾ ಇಂಜಿನಿಯರ್ ಆಗಿ. ಓಕೆ, ICRB. ಓಕೆ, ICRB ಇದೊಂದು ಬೋರ್ಡ್ ಆಗಿರುತ್ತೆ, ಇಸ್ರೋದವ್ರದ್ದು ಸೆಂಟ್ರಲೈಸ್ಡ್ ಬೋರ್ಡ್. ಇದರ ಮುಖಾಂತರನೇ ರಿಕ್ರೂಟ್ಮೆಂಟ್ ಅಥವಾ ಏನೇ ಆಗಲಿ ಅದು ಆಗುವಂಥದ್ದು. ಎಲಿಜಿಬಿಲಿಟಿ ಬಂದುಬಿಟ್ಟು ನೀವು BTech ಅಥವಾ BSc ಇನ್ ಇಂಜಿನಿಯರಿಂಗ್ ಮಾಡಿರಬೇಕು. ಆ್ಯಂಡ್ ಅಥವಾ ಡಿಪ್ಲೊಮೊ ಆದಮೇಲೆ ಲ್ಯಾಟರಲ್ ಎಂಟ್ರಿ ತೊಗೊಂಡು BE ಅಥವಾ BTech ಮಾಡಿರಬೇಕು. ಅಥವಾ BSc ಆದಮೇಲೆ ಲ್ಯಾಟರಲ್ ಎಂಟ್ರಿ ತೊಗೊಂಡು BE ಅಥವಾ BTech ಮಾಡಿರಬೇಕು. ಇದರ ರಿಕ್ರೂಟ್ಮೆಂಟ್ ಕ್ರೈಟೀರಿಯಾ ಬಂದುಬಿಟ್ಟು 6.86 CGPA ಇರಬೇಕು. ಆ್ಯಂಡ್ 6.86 CGPA ತೊಗೊಂಡ ತಕ್ಷಣ ನಿಮಗೆ ರಿಕ್ರೂಟ್ಮೆಂಟ್ ಸಿಗೋದಿಲ್ಲ. ಕೆಲವೊಂದಿಷ್ಟು ಎಕ್ಸಾಮಿನೇಷನ್ಸ್ ಆ್ಯಂಡ್ ಇಂಟರ್ವ್ಯೂಸ್ ಆ್ಯಂಡ್ ಫಿಸಿಕಲ್ ಟೆಸ್ಟ್ ಎಲ್ಲ ಮಾಡಿ ಆಮೇಲೆ ನಿಮಗೆ ತೊಗೊತಾರೆ. ಫಿಸಿಕಲ್ ಆ್ಯಂಡ್ ಮೆಂಟಲ್ ಟೆಸ್ಟ್ ಎಲ್ಲ ಮಾಡೋದು ಮುಖಾಂತರ ನಿಮಗೆ ತೊಗೊತಾರೆ. ಓಕೆ, ಆ್ಯಂಡ್ ಇದರಲ್ಲಿ ಸ್ಟ್ರೀಮ್ಸ್ ಬಂದುಬಿಟ್ಟು ಅಕಸ್ಮಾತ್ ಇಂಜಿನಿಯರಿಂಗ್ ಸ್ಟ್ರೀಮ್ಸಲ್ಲಿದ್ದರೆ ಈ 3 ಸ್ಟ್ರೀಮ್ಗಳ ಮುಖಾಂತರ ತೊಗೊತಾರೆ: ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಓಕೆ, ಕಂಪ್ಯೂಟರ್ ಸೈನ್ಸಲ್ಲಿ 3 ಸೆಕ್ಟರ್ ಇರುತ್ತೆ: CS, IS ಆ್ಯಂಡ್ IT. ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ 11 ಸೆಕ್ಟರ್ಸ್ ಇದ್ದಾವೆ: ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗ್ ಸೈನ್ಸ್ ಆರ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಪ್ರೊಡಕ್ಷನ್ ಇಂಜಿನಿಯರಿಂಗ್, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್, ಏರೋಸ್ಪೇಸ್, ಏರೋನಾಟಿಕಲ್ ಆ್ಯಂಡ್ ಮ್ಯಾಕ್ರೋಟಾನಿಕ್ಸ್. ಆ್ಯಂಡ್ ಇದರಲ್ಲಿ ಎಲೆಕ್ಟ್ರಿಕಲ್ಲಿ 14 ಬ್ರಾಂಚ್ ಇದೆ, ಅದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಇಲ್ಲಿ. ಓಕೆ, ಆ್ಯಂಡ್ ಈ ಎಕ್ಸಾಮ್ನ ತೊಗೊಳ್ಳೋಕ್ಕೆ ನಿಮಗೆ ಏಜು 35 ವರ್ಷಗಳ ಗಂಟ ಅಷ್ಟೇ. ಆ್ಯಂಡ್ ಕೆಲವೊಂದಷ್ಟು ಕೆಟಗರಿ ಬೇಸಾಗಿ ಅದು ಏಜು ಡಿವೈಡ್ ಆಗುತ್ತೆ. ಇನ್ನೂ ಅದ್ರ ಬಗ್ಗೆ ಡೀಟೇಲ್ಸನ್ನು ಚೆಕ್ ಮಾಡಬಹುದು. ಓಕೆ, ಆ್ಯಂಡ್ ಇದಾಗಿರುತ್ತೆ ICBR ಪ್ರಾಸೆಸ್. ಇದಾದಮೇಲೆ ನಿಮಗೆ ನೀವು ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ. ಎಕ್ಸಾಮ್ನ ತೊಗೊಂಡು ನೀವು ಎಕ್ಸಾಮಲ್ಲಿ ಟಾಪ್ ಬಂತು ಅಂತಂದರೆ ಅದು ಒಂದು ಒಳ್ಳೆ ರ್ಯಾಂಕ್ನ ಸೆಕ್ಯೂರ್ ಮಾಡ್ಕೊಂತಂದರೆ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಕಂಡಕ್ಟ್ ಮಾಡಿ ಫಿಸಿಕಲ್ ಆ್ಯಂಡ್ ಮೆಂಟಲ್ ಟೆಸ್ಟ್ ಮಾಡಿ ನಿಮಗೆ
ಕೆಲಸವನ್ನು ಕೊಡ್ತಾರೆ. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ಕ್ಯಾಂಪಸ್ ರಿಕ್ರೂಟ್ಮೆಂಟು. ಇದು ಕೇವಲ IITs ಮತ್ತು NITs ಅಲ್ಲಿ ಆಗೋದು. ಇದಕ್ಕೆ ಈ ಕಾಲೇಜ್ಗಳು ಸೇರ್ಕೋಬೇಕು ಅಂದರೆ ನೀವು JEE ಮೇನ್ಸಿಂದ NITಸ್ಗೆ ಅಡ್ಮಿಷನ್ಸ್ ಆಗುತ್ತೆ. JEE ಮೇನ್ಸ್ ಪ್ಲಸ್ JEE ಮೇನ್ಸ್ ಕ್ವಾಲಿಫೈಡ್ ಆಗಿ ಅಡ್ವಾನ್ಸ್ ಬರ್ತಾರೆ. ನಿಮಗೆ ಅಡ್ವಾನ್ಸಲ್ಲಿ ಎಲ್ಲ ಟಾಪ್ ರ್ಯಾಂಕ್ ಬಂದಿತ್ತು ಅಂದರೆ ನಿಮಗೆ IITsಲ್ಲಿ ಸೀಟ್ ಸಿಗುತ್ತೆ. ಓಕೆ, ನೆಕ್ಸ್ಟು ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್ ಅಸಿಸ್ಟೆಂಟ್ ಬಗ್ಗೆ ಮಾತಾಡೋಣ. ಇದಕ್ಕೆ ನೀವು BSc ಕೋರ್ಸ್ ಮಾಡಿರಬೇಕಾಗತ್ತೆ. BScಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಅಥವಾ ಯಾವುದಾದ್ರೂ ಒಂದು ಹಾನರ್ಸ್ ಡಿಗ್ರಿ ಆ್ಯಂಡ್ ದೆನ್ ಅಪ್ಲೈಡ್ ಫಿಸಿಕ್ಸ್ ಅಥವಾ ಸೈನ್ಸ್ ಆ್ಯಂಡ್ BSc ಇಂಜಿನಿಯರಿಂಗ್, ಲೈಫ್ ಸೈನ್ಸ್ ಆ್ಯಂಡ್ ಸೈಕಾಲಜಿ ಇದರಲ್ಲಿ ಯಾವುದೇ ಮಾಡಿದ್ರು ನಿಮಗೆ ಟೆಕ್ನಿಕಲ್ ಅಥವಾ ಸೈಂಟಿಫಿಕ್ ಅಸಿಸ್ಟೆಂಟ್ ಆಗಿ ಕೆಲಸ ಸಿಗುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೀವು http://www.isro.gov.in/careers ಅಲ್ಲಿ ನೀವು ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಬಹುದು. ಆ್ಯಂಡ್ ಪ್ಲೇಸ್ಮೆಂಟ್ ಆ್ಯಂಡ್ ಪ್ಯಾಕೇಜಸ್ಗಳ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಬಿಕಾಸ್ ಇಸ್ರೋದಲ್ಲಿ ಕೆಲಸ ಮಾಡೋ ಯಾವ ಸೈಂಟಿಸ್ಟೂ ಅಲ್ಲಿ ಕೊಡತಕ್ಕಂಥ ಪ್ಯಾಕೇಜ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ದೇಶಕ್ಕೆ ಏನಾದರೂ ಒಂದು ಸರ್ವ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನ ಇಟ್ಕೊಂಡು ನನ್ನ ಪ್ರಕಾರ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಆ್ಯಂಡ್ ಅಲ್ಲಿ ಕೆಲಸ ಮಾಡೋರು ಸಂಬಳಕ್ಕೋಸ್ಕರ ಕೆಲಸ ಮಾಡಲ್ಲ. ಆ್ಯಸ್ ಯೂಶುವಲ್ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಅವರು ಕೇವಲ ಎಕ್ಸ್ಪ್ಲೋರೇಷನ್ ಅಥವಾ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ಅಂತಲೇ ಕೆಲಸ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಪ್ಲೇಸ್ಮೆಂಟ್ ಬಗ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನೀವು ಬೇಕು ಅಂತಂದರೆ ಡ್ರೈವ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ತಿಳ್ಕೊಳ್ಳಿ. ಏನೇನು ಪ್ಯಾಕೇಜ್ ಇರುತ್ತೆ, ಏನೇನು ಪ್ಲೇಸ್ಮೆಂಟ್ ಆಗುತ್ತೆ ಅಂತ. ಸೊ ಇದು ಈ ವಿಡಿಯೋದ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಲೆಟ್ಸ್ ಮೀಟ್ ಇನ್ ಅನದರ್ ವಿಡಿಯೋ. ಟಿಲ್ ದೆನ್, ಕೀಪ್ ಲರ್ನಿಂಗ್, ಕೀಪ್ ಆಲ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.